ಇದು FM 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಆಕಾಶವಾಣಿ ಕನ್ನಡದಲ್ಲಿ ಭಾಷಣ. ಭಾರತೀ ಸುತರ ಬದುಕು ಮತ್ತು ಸಾಹಿತ್ಯ ಈ ಕುರಿತು ಮಾತನಾಡುತ್ತಾರೆ ಪ್ರಾಂಶುಪಾಲರಾದ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್. ಶಾನಭಾಗ ರಾಮಯ್ಯ ನಾರಾಯಣರಾವ್ರವರು ಭಾರತೀ ಸುತರೆಂದು ಪ್ರಸಿದ್ಧರಾದ ಕಾದಂಬರಿಕಾರರು. 15 ಮೇ 1915 ಇವರು ಜನಿಸುತ್ತಾರೆ. ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿಗೆ ಸೇರಿದ ಬಿಳಿಗೇರಿ ಗ್ರಾಮದವರು. ಹವ್ಯಕ ಬ್ರಾಹ್ಮಣರ ಕುಟುಂಬದಲ್ಲಿ ಜನಿಸಿದ ಇವರ ತಂದೆ ರಾಮಯ್ಯ, ತಾಯಿ ಸುಬ್ಬಮ್ಮ. ತಮ್ಮ ಪ್ರೌಢಶಾಲಾ ಹಂತದಲ್ಲಿ ಪಂಜೆ ಮಂಗೇಶರಾಯರ ಶಿಷ್ಯರಾಗಿ ಸಾಹಿತ್ಯ ಸಂಸ್ಕಾರ ಪಡೆದ ಭಾಗ್ಯ ಇವರದು. ತಮ್ಮ 15ನೇ ವಯಸ್ಸಿನಲ್ಲಿ ಶಾಲೆ ಬಿಟ್ಟು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದವರು. ಚಳುವಳಿಯ ಕಾವನಿಂದ ಓದಿಗೆ ತಿಲಾಂಜಲಿ ಕೊಟ್ಟ ಭಾರತೀ ಸುತರು ಕಣ್ಣನೂರು ಹಾಗೂ ತಿರುಚನಾಪಳ್ಳಿ ಸೆರೆಮನೆಗಳಲ್ಲಿದ್ದಾಗ ಗಾಂಧಿ ತತ್ವಗಳನ್ನು ಮೈಗೂಡಿಸಿಕೊಂಡರು. ಗಾಂಧಿ ತತ್ವಗಳಿಂದ ಪ್ರೇರಿತರಾದರೂ ರಾಜಕೀಯದಲ್ಲಿ ಸಕ್ರಿಯವಾಗಬೇಕೆಂಬ ಆಸೆ ಹೊತ್ತವರಲ್ಲ. ಸೆರೆಮನೆಯಿಂದ ಬಿಡುಗಡೆಯಾದ ನಂತರ 1936ರಿಂದ 1942ರವರೆಗೆ ಕಾಫಿ ತೋಟದಲ್ಲಿ ಗುಮಾಸ್ತರಾಗಿ ಕೆಲಸ ಮಾಡಿದರು. 1941ರಲ್ಲಿ ನಾಗವೇಣಿಯವರನ್ನು ಮದುವೆಯಾದರು. 1942ರಲ್ಲಿ ಕುಶಾನಗರ ಸಮೀಪದ ಕಣಿವೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನೇಮಕಗೊಂಡರು. 1945ರಲ್ಲಿ ಮದರಾಸು ವಿಶ್ವವಿದ್ಯಾಲಯದಿಂದ ಕನ್ನಡ ವಿದ್ವಾನ್ ಪದವಿ ಪಡೆದರು. ವಿರಾಜಪೇಟೆಯ ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಕೆಲಸ ಪ್ರಾರಂಭಿಸಿ 1947ರಲ್ಲಿ ಮಂಗಳೂರಿನಲ್ಲಿ ಅಧ್ಯಾಪಕರ ತರಬೇತಿ ಪಡೆದು 1962ರಿಂದ 1973ರವರೆಗೆ ಮಡಿಕೇರಿಯ ಪ್ರೌಢಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದರು. ಈ ನಡುವೆ ಮಂಗಳೂರಿನ ರಾಷ್ಟ್ರಬಂಧು ಪತ್ರಿಕೆಯಲ್ಲಿ ಕೆಲಕಾಲ ಕೆಲಸ ಮಾಡಿದರು. ಗುರುವಾಣಿ ಎಂಬ ಶಿಕ್ಷಕರ ಬಳಗದ ಮಾಸಪತ್ರಿಕೆಗೆ ಸಂಪಾದಕರಾಗಿದ್ದರು. ಭಾರತೀ ಸುತರು ತಮ್ಮ ಜೀವಿತಾವಧಿಯಲ್ಲಿ 32 ಕಾದಂಬರಿಗಳನ್ನು, 8 ಕಥಾಸಂಕಲನಗಳನ್ನು ಹಾಗೂ 21ಕ್ಕೂ ಹೆಚ್ಚು ಮಕ್ಕಳ ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ. ವಯಸ್ಕರ ಶಿಕ್ಷಣಕ್ಕಾಗಿ 3 ಕೃತಿಗಳನ್ನು ರಚಿಸಿದ್ದಾರೆ ಹಾಗೂ ಇನ್ನೂ ಕೆಲವು ಹಸ್ತಪ್ರತಿರೂಪದಲ್ಲಿದೆ. ಭಾರತೀ ಸುತರು ಒಟ್ಟು 64 ಕೃತಿಗಳನ್ನು ರಚಿಸಿದ್ದಾರೆ. ಅವರ ಬಹುತೇಕ ಕಾದಂಬರಿಗಳು ಕೊಡಗಿನ ಸಾಂಸ್ಕೃತಿಕ ಹಿನ್ನೆಲೆ, ಗಿರಿಜನರ ಬದುಕು ಮತ್ತು ಮಾನವೀಯ ಸಂಬಂಧಗಳ ಸುತ್ತ ಹೆಣೆಯಲ್ಪಟ್ಟಿದೆ. ಎಡಕಲ್ಲು ಗುಡ್ಡದ ಮೇಲೆ, ಹುಲಿಯ ಹಾಲಿನ ಮೇವು, ಬಯಲುದಾರಿ, ಗಿರಿಕನ್ನಿಕೆ ಚಲನಚಿತ್ರವಾದ ಕಾದಂಬರಿಗಳು. ಇವರ ಕಾದಂಬರಿಗಳಲ್ಲಿ ದಾಂಪತ್ಯ ಜೀವನದ ಸವಾಲುಗಳ ಆಳವಾದ ವಿವೇಚನೆ, ಮಹಿಳಾ ಪರವಾದ ಕಾಳಜಿ ಮುಖ್ಯವಾಗುತ್ತದೆ. ಇಳಿದು ಬಾತಾಯಿ, ವಕ್ರರೇಖೆ, ಬೆಳಕಿನೆಡೆಗೆ, ಬೆಂಕಿಯ ಮಳೆ, ಅಮಾತ್ಯ, ನಂದಿನಿ, ಗಿಳಿಯು ಪಂಜರದೊಳಗಿಲ್ಲ, ಸಾಧನ ಕುಟೀರ, ಹಾವಿನ ಹುತ್ತ, ದೊರೆಮಗಳು ಮುಂತಾದವು ಇವರ ಪ್ರಮುಖ ಕಾದಂಬರಿಗಳು. ಹುಲಿಬೋನು, ಗಿರಿಕನ್ನಿಕೆ, ಗಿಳಿಯು ಪಂಜರದೊಳಗಿಲ್ಲ ರಾಜ್ಯ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ ಕಾದಂಬರಿಗಳು. ಇವರ ಮಿನಿ ಕಾದಂಬರಿ ವಲ್ಮೀಕ ಖ್ಯಾತಿ ಪಡೆದ ಕೃತಿ. ಮಕ್ಕಳ ಸಾಹಿತ್ಯದಲ್ಲಿ ಸಾಧನೆ ಮಾಡಿರುವ ಭಾರತೀ ಸುತರು 21ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಹಾಗೆ ವಯಸ್ಕರ ಶಿಕ್ಷಣಕ್ಕೂ ಕೃತಿಯನ್ನು ರಚಿಸಿದವರು ಇವರು 9ನೆಯ ತರಗತಿಯಲ್ಲಿರುವಾಗಲೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡು ವೈನಾಡಿನಲ್ಲಿ ಚಳವಳಿ ನಡೆಸುತ್ತಿದ್ದ ಸಂದರ್ಭದಲ್ಲಿ ದಸ್ತಗಿರಿಯಾಗಿ 6 ತಿಂಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಿದವರು. ಮತ್ತೆ 1932ರಲ್ಲಿ ಬಂಧನಕ್ಕೆ ಒಳಗಾಗಿ ಕಣ್ಣನೂರಿನ ಜೈಲಿನಲ್ಲಿದ್ದಾಗ ಎ.ಕೆ. ಗೋಪಾಲನ್, ನಂಬೂದರಿಪಾಡ್ ಮತ್ತಿತರ ಎಡಪಂಥೀಯ ನಾಯಕರಿಂದ ಪ್ರಭಾವಿತರಾದವರು. ಜೈಲಿನಿಂದ ಬಿಡುಗಡೆಯಾದ ಮೇಲೆ ಕಲ್ಲಿಕೋಟೆಯ ಬಂದರಿನಲ್ಲಿ ಕಾರ್ಮಿಕರಾಗಿ ಸೇರಿ ಅಲ್ಲಿ ಕಾರ್ಮಿಕರನ್ನು ಸಂಘಟಿಸುವ ಕೆಲಸ ಮಾಡುತ್ತಿದ್ದರು ಎಂದು ಭಾರತೀ ಸುತರ ಮಗಳು ಕುಸುಮಾ ಶಾನುಭಾಗ ತಮ್ಮ ಪುಟಗಳ ನಡುವಿನ ನವಿಲುಗರಿ ಎಂಬ ಪುಸ್ತಕದಲ್ಲಿ ಹೇಳಿದ್ದಾರೆ. ಕೇರಳದ ವೈನಾಡಿನ ಗುಡ್ಡಗಾಡುಗಳಲ್ಲಿ ಸುತ್ತಿ ಅಲ್ಲಿ ಕಾಫಿ ಎಸ್ಟೇಟ್ನಲ್ಲಿ ಮ್ಯಾನೇಜರ್ ಆಗಿದ್ದು ಗುಡ್ಡಗಾಡಿನ ಜನರಾದ ಪಣಿಯರ ಜೊತೆ ಕಲಿತು ಬರೆದ ಹುಲಿಯ ಬೋನು ಕಾದಂಬರಿ ಗುಡ್ಡಗಾಡಿನ ಜನರ ಜೀವನ ಪದ್ಧತಿ, ಅವರ ಮುಗ್ಧತೆ ಮತ್ತು ಆ ಮುಗ್ಧತೆಯ ದುರುಪಯೋಗವಾಗುವ ಬಗೆಯನ್ನು ಚಿತ್ರಿಸಿದ್ದಾರೆ. ಕಾಡಿನ ಮೂಲ ನಿವಾಸಿಗಳನ್ನು ಮಾನವರಂತೆಯೇ ನೋಡಿ ಅವರ ಕಷ್ಟ ಸುಖಗಳನ್ನು
ಓದುಗರಿಗೆ ಪರಿಚಯಿಸಿದವರು ಭಾರತೀ ಸುತರು. ಸ್ವಾಭಿಮಾನದಿಂದ ಬದುಕಿ ಶಿಕ್ಷಕ ವೃತ್ತಿಯನ್ನು ನಿರ್ವಹಿಸುತ್ತಾ ಬದುಕು ನಡೆಸುತ್ತಲೇ ಅವರ ಚಿಂತನೆ ವಿಶ್ವವ್ಯಾಪಿಯಾಗಿತ್ತು. ಜ್ಞಾನಯಾತ್ರಿಕ ಕಾದಂಬರಿಯಲ್ಲಿ ತಮಗಿಂತ ವಿಷಯ ತಿಳಿದ ಚರಿತ್ರಕಾರರು, ಚೀನಾದ ಪ್ರವಾಸಿ ಬೌದ್ಧ ಸಂಶೋಧಕ ಹುಯಾನ್ಸಾಂಗ್ ಬಗ್ಗೆ ಬರೆಯುತ್ತಾರೇನೋ ಎಂದುಕೊಂಡು ಈ ಕಾದಂಬರಿಯನ್ನು ಸ್ವಲ್ಪ ಬರೆದು ಬದಿಗಿರಿಸಿಬಿಟ್ಟರಂತೆ. ಬಹಳ ವರ್ಷಗಳಾದ ಮೇಲೆ ಈ ವಿಷಯದ ಬಗ್ಗೆ ಯಾರೂ ಬರೆಯದಿದ್ದಾಗ ಮತ್ತೆ ಕಾದಂಬರಿಯನ್ನು ಬರೆದು ಮುಗಿಸುವುದಾಗಿ ಹೇಳಿಕೊಂಡಿದ್ದಾರೆ. ಹೊಯ್ಸಳ ಕಾಲದ ಜನಜೀವನ ಸಂಸ್ಕೃತಿಯ ಕುರಿತು ವೈದ್ಯನ ಮಗಳು ಎಂಬ ಕಾದಂಬರಿ ಬರೆದಿದ್ದಾರೆ. ವಿಭಿನ್ನ ವಿಷಯ ವಸ್ತುಗಳನ್ನು ಒಳಗೊಂಡ ಅವರ ಕಾದಂಬರಿಗಳು ವಿಶೇಷವಾಗಿದೆ. ಉದಾಹರಿಸುವುದಾದರೆ ಬಾಂಗ್ಲಾದೇಶದ ಸ್ವಾತಂತ್ರ್ಯ ಕುರಿತು ಬಂಗಾರದ ಕುಲುಮೆ, ಭಾರತ ಸ್ವಾತಂತ್ರ್ಯ ಹೋರಾಟದ ಚಿತ್ರಣ ಸಾಧನಾ ಕುಟೀರ, ಕ್ವಿಟ್ ಇಂಡಿಯಾ ಚಳವಳಿ ಆಧಾರಿತ ಪೆಟ್ರೇಷಿಯಾ ಇತ್ಯಾದಿಗಳನ್ನು ಗಮನಿಸಬಹುದು. ಇವರ ಬೆಳ್ಳಿ ಮೂಡಿತು ಕಾದಂಬರಿಯು ಕಾದಂಬರಿಯ ನಾಯಕಿ ಪೊನ್ನಿಯ ಬದುಕಿನಲ್ಲಿ ತಾನು ಅನುಭವಿಸಿದ ಕೌಟುಂಬಿಕ ಹಿಂಸೆಯ ವಿವಿಧ ಸ್ವರೂಪವನ್ನು ಬಿಚ್ಚಿಡುತ್ತಾ ಮಧ್ಯಮ ವರ್ಗದ ಹೆಣ್ಣೊಬ್ಬಳ ಬದುಕಿನ ಕೊನೆಯಲ್ಲಿ ಹೊಸ ಬದುಕಿನ ಬೆಳ್ಳಿ ರೇಖೆಗಳು ಮೂಡುವುದನ್ನು ಬಿಚ್ಚಿಟ್ಟಿದ್ದಾರೆ. ಆ ಮೂಲಕ ಕೊಡಗಿನ ಕೃಷಿ ಬದುಕಿನ ಹಲವು ಚಿತ್ರಗಳು ಓದುಗರ ಕಣ್ಮುಂದೆ ತಂದಿಟ್ಟಿದ್ದಾರೆ. ಹಾಗೆಯೇ ಹುಲಿಯನ್ನು ಕೊಂದ ವೀರನಿಗೆ ಹುಲಿ ಮದುವೆ ಮಾಡುವ ಕೊಡಗಿನ ಪದ್ಧತಿ, ಅದರೊಂದಿಗೆ ಇಲ್ಲಿನ ಪ್ರಾದೇಶಿಕ ಹಬ್ಬಗಳ ಆಚರಣೆ, ಆಹಾರ ಪದ್ಧತಿ, ಕೊಡಗಿನ ಜನರ ರೂಢಿಗತವಾದ ಸಂಪ್ರದಾಯಗಳು, ಆಚರಣೆಗಳು, ಇಲ್ಲಿಯ ಪ್ರಾಕೃತಿಕ ಸಂಪತ್ತು ಇವೆಲ್ಲವುಗಳು ಓದುಗನ ಕಣ್ಮುಂದೆ ಒಂದರ ನಂತರ ಒಂದು ಹಾದು ಹೋಗುವಂತೆ ಕಾದಂಬರಿಗಳಲ್ಲಿ ಬರೆದಿರುವುದು ಅಮೋಘ. ಇವರ ಹುಲಿಯ ಹಾಲಿನ ಮೇವು ಕಾದಂಬರಿಯು ಕೊಡಗಿನ ಜನಜೀವನದ ನರನಾಡಿಗಳನ್ನು ಹಿಡಿದು ತೋರಿಸಬಲ್ಲ ಕಾದಂಬರಿ. ಶೈಲಿಯ ದೃಷ್ಟಿಯಿಂದ ವರ್ಣನೆಯ ಸೊಗಸಿನಿಂದ ಮಹತ್ವದ ಕೃತಿ. ಈ ಕಾದಂಬರಿಯು ಕೊಡಗಿನ ಇತಿಹಾಸವನ್ನು ಜೀವಂತಗೊಳಿಸಿದೆ. ಕೊಡಗಿನ ಅನೇಕ ಸಂಗತಿಗಳನ್ನು ತನ್ನೊಳಗೆ ಬಚ್ಚಿಟ್ಟುಕೊಂಡ ಈ ಕಾದಂಬರಿ ಕೊಡಗನ್ನು 1687ರಿಂದ 1736ರವರೆಗೆ ಆಳುತ್ತಿದ್ದ ರಾಜ ಸಿರಿಬಾಯಿ ದೊಡ್ಡವೀರಪ್ಪ, ಆತನ ನೆಚ್ಚಿನ ಮೈಗಾವಲಿನ ಬಂಟ ಚಂಗುಮಣಿ, ಈತನ ಮಡದಿ ಪೂವಿ ಮತ್ತು ಸೋದರತ್ತಿಗೆ ತಂಗವ್ವ ಹಾಗೂ ಶತ್ರುರಾಜರ ಸುತ್ತ ಹೆಣೆದಂತಹ ಐತಿಹಾಸಿಕ ಕಾದಂಬರಿ. ಕೊಡಗಿನ ಇತಿಹಾಸವನ್ನು ಕಣ್ಮುಂದೆ ತಂದು ನಿಲ್ಲಿಸುವ ಕಾದಂಬರಿ ಇದಾಗಿದೆ. ಚಿಗುರು ಹಾಸಿಗೆ ಕಾದಂಬರಿಯು ವೈನಾಡಿನ ಕುಟುಂಬವೊಂದರ ಸುತ್ತ ಹೆಣೆಯಲ್ಪಟ್ಟ ಕಥಾವಸ್ತುವನ್ನೊಳಗೊಂಡಿದೆ. ಹಾಗೆಯೇ ಇಳಿಯು ಪಂಜರದೊಳಿಲ್ಲ ಕಾದಂಬರಿಯು ಕೇರಳದ ವೈನಾಡಿನ ನಾಯರ್ ಮತ್ತು ಬ್ರಾಹ್ಮಣರ ಜೀವನದ ವೈಶಿಷ್ಟ್ಯಗಳನ್ನೊಳಗೊಂಡಿದೆ. ಇಲ್ಲಿ ಆ ಪ್ರದೇಶದ ಜೀವನ, ಸಂಸ್ಕೃತಿ, ಆಚರಣೆ, ನಂಬಿಕೆಗಳು ಎಳೆ ಎಳೆಯಾಗಿ ಹರಡಿಕೊಂಡಿದೆ. ಎಡಕಲ್ಲುಗುಡ್ಡದ ಮೇಲೆ ಕಾದಂಬರಿಯು ಆಕಸ್ಮಿಕವಾಗಿ ಮಾಡಿದ ತಪ್ಪಿಗೆ ಅನುಭವಿಸಬೇಕಾದ ನೋವುಗಳ ಸರಣಿಯ ಕಥಾವಸ್ತುವನ್ನು ಹೊಂದಿದೆ. ಯುದ್ಧದಲ್ಲಿ ಅಂಗವೈಕಲ್ಯಕ್ಕೊಳಗಾದ ಸೈನಿಕ ಮತ್ತು ಅವನ ಪತ್ನಿಯ ದಾಂಪತ್ಯ ಜೀವನದ ಕತೆ, ವ್ಯತೆ ಇಲ್ಲಿ ಮುಖ್ಯ. ಇಲ್ಲಿ ದಾಂಪತ್ಯ ಜೀವನದ ಸವಾಲುಗಳು, ಪ್ರೀತಿ ಮತ್ತು ದೈಹಿಕ ಭಾವನಾತ್ಮಕ ಅಗತ್ಯಗಳು, ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ನೈತಿಕತೆ, ಮನಸ್ಸಿನ ಒಳಸಂಘರ್ಷ ಎಲ್ಲವನ್ನೂ ಒಳಗೊಂಡಿದ್ದು ಚರ್ಚೆಗೆ ಗ್ರಾಸವಾಗುವ ಮಹತ್ವದ ವಿಚಾರವನ್ನು ಒಳಗೊಂಡಿದೆ. ಹುಲಿಬೋನು ಕಾದಂಬರಿಯು ವೈನಾಡಿನಲ್ಲಿ ವಾಸವಿರುವ ಪಣಿಯ ಸಮುದಾಯದವರ ಬದುಕಿನ ಸ್ಥಿತಿಗತಿಗಳು, ಅವರ ಮೇಲೆ ನಡೆಯುವ ದೌರ್ಜನ್ಯ ಮತ್ತು ಶೋಷಣೆಯ ವಿವಿಧ ರೂಪವನ್ನು ಚಿತ್ರಿಸುತ್ತದೆ. ಕಾದಂಬರಿಯಲ್ಲಿ ಬರುವ ಮಂಜುಳೆಯ ಚೆಲುವೆ ಆಕೆಗೆ ಶಾಪವಾಗುವುದು ದುರಂತ. ಇಲ್ಲಿ ಸೌಂದರ್ಯ ಎನ್ನುವುದು ಒಂದು ವರ್ಗಕ್ಕೆ ಮಾತ್ರ ಸೀಮಿತವಾಗಬೇಕೆಂಬ ಒಳಮರ್ಮದ ನಿಲುವು ಗಮನಾರ್ಹ. ಹೀಗೆ ಭಾರತೀ ಸುತರ ಕಾದಂಬರಿಗಳನ್ನು ಒಳಹೊಕ್ಕು ನೋಡುತ್ತಾ ಹೋದರೆ ಅನೇಕ ವಿಚಾರಗಳು ಓದುಗನ ಮನಸ್ಸಿನಲ್ಲಿ ಸ್ಥಿರವಾಗಿ ನಿಲ್ಲುತ್ತದೆ. ವಿಭಿನ್ನ ವಸ್ತುಗಳನ್ನು ಒಳಗೊಂಡ ಕಾದಂಬರಿಗಳು ಕೊಡಗು ಹಾಗೂ ಕೇರಳದ ಪ್ರಕೃತಿ, ಜನರ ಜೀವನ ಕ್ರಮ, ಆಹಾರ ಸಂಸ್ಕೃತಿ, ಬೇಟೆ ಸಂಸ್ಕೃತಿ ಇವೆಲ್ಲವುಗಳನ್ನು ಒಳಗೊಂಡು ಒಂದು ಸಾಂಸ್ಕೃತಿಕ ಅನನ್ಯತೆಯನ್ನು ಬಿಚ್ಚಿಡುತ್ತದೆ. ಭಾರತೀ ಸುತರು 1938ರ ಆಸುಪಾಸಿನಲ್ಲಿ ಕೆಲವು ಕವಿತೆಗಳನ್ನು ಬರೆದಿದ್ದಾರೆ. ಭಯಕ್ಕೆ ಭರವಸೆ ಎಂಬ ಕವಿತೆಯ ಸಾಲೊಂದು ಹೀಗಿದೆ. ഇരുಳಿನಲ್ಲಿ ದಾರಿಗಾಣದೆ ನೊಂದಿಹೆ ನಾನು, ಕಲ್ಮುಳ್ಳುಗಳನ್ನು ತುಳಿದಿಹೆನು, ಹಿರಿದಾದ ಬಯಕೆಯಲ್ಲಿ ಯಾತ್ರೆಗೆ ಹೊರಟು ಬಂದಿಹ, ನಿನಗೇ ಕಂಜಿಕೆಯೋ ಎನ್ನುವ ಈ ಕವನದಲ್ಲಿ ಇವರ ಬಯಕೆಯು ಆತ್ಮದ್ದಾದರೆ ಅದಕ್ಕೆ ದೊರೆತ ಭರವಸೆ ಅಂತರಾತ್ಮತೆ. ತಾನೊಬ್ಬನೇ ಹೇಗೆ ಸಾಗಲಿ ಎಂದು ಚಿಂತಿಸಿದ ಅವರಿಗೆ ಅವರ ಅಂತಃಸಾಕ್ಷಿ ಧೈರ್ಯ ನೀಡಿದ್ದು ಸುಳ್ಳಾಗಲಿಲ್ಲ.
ಒಟ್ಟಾಗಿ ಭಾರತೀ ಸುತರು ಪತ್ರಿಕೋದ್ಯಮಿ, ಕವಿ, ಕಾದಂಬರಿಕಾರ, ಕತೆಗಾರ, ಕನ್ನಡ ಸಾರಸ್ವತ ಲೋಕದಲ್ಲಿ ತಮ್ಮನ್ನು ವಿಶೇಷವಾಗಿ ಗುರುತಿಸಿಕೊಂಡವರು. ಸ್ವಾತಂತ್ರ್ಯ ಯೋಧನಾಗಿ ಕನ್ನಡ ಪಂಡಿತರಾಗಿ ನಿವೃತ್ತರಾದ ನಾರಾಯಣರಾಯರು ಯಾವ ಹಂತದಲ್ಲೂ ವೈಭವದ ಜೀವನ ನಡೆಸಲಿಲ್ಲ. ವಿಶೇಷ ಸ್ಥಾನಮಾನವನ್ನಾಗಲಿ, ಕೀರ್ತಿ ಬಹುಮಾನವನ್ನಾಗಲಿ, ಬಿರುದು ಬಾವಲಿಗಳನ್ನಾಗಲಿ ಗಳಿಸಲಿಲ್ಲ. ಬದುಕಿನುದ್ದಕ್ಕೂ ತಮ್ಮದೇ ಆದ ಶಿಸ್ತನ್ನು ರೂಢಿಸಿಕೊಂಡು ತಮ್ಮ ವಿದ್ಯಾರ್ಥಿಗಳಿಗೆ ನೆಚ್ಚಿನ ಗುರುವಾಗಿ ಆದರ್ಶವನ್ನು ಕಲಿಸಿದವರು. 61 ವರ್ಷಗಳ ಕಾಲ ಬದುಕಿನಲ್ಲಿ ನಿರಂತರ ಹೋರಾಟವನ್ನು ನಡೆಸಿ 1976 ಏಪ್ರಿಲ್ 4 ಇಹಲೋಕದ ಪಯಣವನ್ನು ಮುಗಿಸಿದರು. ಬ್ರಹ್ಮಗಿರಿಯಂತೆ ಬೃಹತ್ತಾಗಿ ಬರೆದು ಬಿಟ್ಟು ಹೋದ ಇವರ ಸತ್ವಪೂರ್ಣ ಸಾಹಿತ್ಯ ಕೃತಿಗಳು ಮುಂದೆ 106 ವರ್ಷಗಳವರೆಗೆ ತನ್ನ ಅಸ್ಮಿತೆಯನ್ನು ಉಳಿಸಿಕೊಳ್ಳುತ್ತದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಸುಮಾರು 14 ತಿಂಗಳು ಸೆರೆಮನೆವಾಸ ಅನುಭವಿಸಿದ ಭಾರತ ಮಾತೆಯ ಹೆಮ್ಮೆಯ ಪುತ್ರ. ಸ್ವಾತಂತ್ರ್ಯ ನಂತರದಲ್ಲಿ ಯಾವುದೇ ಫಲವನ್ನು ಬಯಸದೆ ಎಲ್ಲವನ್ನು ನಿರಾಕರಿಸಿದ ಶುದ್ಧ ಮನಸ್ಸಿನವರು. ಗಾಂಧಿ ತತ್ವವನ್ನು ಆಧರಿಸಿ ಬದುಕನ್ನು ಹೆಣೆದುಕೊಂಡವರು. ಕನ್ನಡಕ್ಕಾಗಿ ತನುಮನಗಳನ್ನು ಅರ್ಪಿಸಿದ ಕೊಡಗಿನ ಮಹಾನ್ ಚೇತನ ಭಾರತೀ ಸುತ. ಕೊಡಗಿನ ಮಣ್ಣಿನ ಸಾರವನ್ನು ಹೊತ್ತ ಇವರ ಸಾಹಿತ್ಯ ಕೊಡಗಿನ ಹೆಮ್ಮೆ. ಭಾರತೀ ಸುತರ ಬದುಕು ಮತ್ತು ಸಾಹಿತ್ಯ ಈ ಕುರಿತು ಇದುವರೆಗೆ ಮಾತನಾಡಿದವರು ಪ್ರಾಂಶುಪಾಲರಾದ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್. ಇದಾಗಿತ್ತು ಇಂದಿನ ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.